ಬೆಂಗಳೂರಿನ ಮಹದೇವಪುರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡಿತರಕ್ಕೆ ಹಣ ಪಡೆಯುತ್ತಿದ್ದಾರೆ ಎಂದು ದೂರು ಬಂದ ಹಿನ್ನೆಲೆ ನ್ಯಾಯಬೆಲೆ ಅಂಗಡಿಗಳಿಗೆ ಬೆಂಗಳೂರು ಪೂರ್ವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ಅವರ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಶಾಂತ್ ರವರು ಅವಲಹಳ್ಳಿ ಹಾಗೂ ಕೋನದಾಸಪುರದ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿದಾಗ ಪ್ರತಿ ಕಾರ್ಡ್ನ ಮೇಲೆ 20 ರೂಪಾಯಿ ಪಡೆಯುತ್ತಿರುವುದು ತಿಳಿದು ಬಂದಿದೆ. ಇದರ ಜೊತೆಗೆ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಹಣವನ್ನ ನೀಡುತ್ತಿರುವುದು ಕೂಡ ಬೆಳಕಿಗೆ ಬಂದಿದೆ. ಈ ಕುರಿತು ಅಧಿಕಾರಿಗಳ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಹಣ ಪಡೆದು ಪಡಿತರ ವಿತರಿಸುತ್ತಿರುವ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೂ ಎಚ್ಚರಿಕೆಯನ್ನ ನೀಡಿದ್ದು, ಹೀಗೆ ಮುಂದುವರೆದರೆ ದೂರು ನೀಡಿ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಸ್ಥಳದಲ್ಲಿ ಸಮಿತಿಯ ಸದಸ್ಯರಾದ ಕೋನದಾಸಪುರ ಮಹೇಶ್ ಕುಮಾರ್, ಸನಾ ಉಲ್ಲಾ ಹಾಜರಿದ್ದರು. ಇವಾಗ ಅಪ್ಲೋಡ್ ಮಾಡುವಾಗ ಗೊತ್ತಾಗುತ್ತೆ, ಎಲ್ಲ ಜನಕ್ಕೂ ಅಲ್ಲ, ಫ್ಯಾಮಿಲಿ ಇರೋರು 90 ವರ್ಷದವ್ರು ಇದ್ದಾರೆ. ಇದೆ ನಿಮ್ಮ ಕಾರ್ಡು ಏನಾಗ್ತದೆ ಅಂದ್ರೆ ಕೊಡೋದು ಮಾಹಿತಿ ಯಾವ ದಿನ ಕೊಡ್ತಾರೆ, ಮಾಹಿತಿ ಕೊಡೋದ್ರೆ ಎಲ್ಲರೂ ತಗೊಂತಾರೆ. ಅವ್ರಿಗೆ ಮಾಹಿತಿನೇ ಇಲ್ಲಾಂದ್ರೆ ಇವಾಗ ಯಾರೋ ಒಬ್ರು ಕೆಲವರು ಮಾಹಿತಿ ಕೊಟ್ಟರೆ ಮಾಡಿ ಯಾರು ತಗೊಂಡ್ ಕೊಡ್ಬೇಡ್ರಪ್ಪ, ನೀವು ಯಾರು ಕೊಡ್ಬೇಡ್ರಿ, ಅದು ತಗೊಳೋದೇ ಬೇಡ. ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಏನಿವತ್ತು ಪಂಚ ಗ್ಯಾರಂಟಿಗಳ ಸಮಿತಿಯನ್ನು ಇವತ್ತು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯನ್ನು ಭೇಟಿ ಮಾಡಿ ಅಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಮತ್ತು ಏನೆಲ್ಲ ತೊಂದರೆಗಳು ತೂಕದಲ್ಲಿರ್ಬೋದು ಅಥವಾ ಏನು ಪಡಿತರ ನೀಡೋದರಲ್ಲಿ ಏನು ಸೌಜನ್ಯವಾಗಿ ನಡ್ಕೋತಾ ಇದ್ದಾರಾ ಇಲ್ವಾ ಅಂತೇಳಿ ಸಾರ್ವಜನಿಕರನ್ನು ನಾವು ಖುದ್ದಾಗಿ ಭೇಟಿ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅಂತೇಳಿ ನಾವು ಇವತ್ತು ಅವರಿಗೆ ಒಂದು ಸಹಕಾರ ನೀಡೋ ಒಂದು ವಿಚಾರವಾಗಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡ್ತಾ ಇದ್ದೀವಿ. ಮತ್ತು ಎಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಯಾವ ರೀತಿ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಮುಂದಿನ ನಮ್ಮ ಏನು ಪ್ರತಿ ತಿಂಗಳು ನಡೆಯುವಂಥ ಒಂದು ಅಧಿಕಾರಿಗಳ ಜೊತೆ ನಡೆಯುವಂಥ ಸಭೆಯಲ್ಲಿ ಆ ಒಂದು ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಆ ಸಮಸ್ಯೆಗಳನ್ನು ಪಟ್ಟಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದ ಹಾಗೆ ಅಧಿಕಾರಿಗಳ ಜೊತೆ ಮಾತಾಡಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತೇಳಿ ಇಲ್ಲಿ ಸಾರ್ವಜನಿಕರಿಗೆ ಈ ಒಂದು ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಾನು ಬೆಂಗಳೂರು ಪೂರ್ವ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯನಾಗಿದ್ದೀನಿ. ಏನೊಂದು ನಾವು ಇವತ್ತು ನಮ್ಮ ಅಧ್ಯಕ್ಷರಾದ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಈ ರೇಷನ್ ಶಾಪ್ ನ್ಯಾಯಬೆಲೆ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಜನಕ್ಕೆ ಏನಾದರೂ ತೊಂದರೆ ಆಗ್ತಿದೆ ಅಂತ ಪರಿಶೀಲನೆ ಮಾಡ್ತಿದ್ರಿ. ಸಪೋಸ್ ಎಕ್ಸಾಂಪಲ್ ಕರೆಕ್ಟಾದ ಒಂದು ಕ್ವಾಲಿಟಿ ಕೊಡ್ತಿದ್ದಾರಾ, ಇಲ್ಲ ಅವ್ರಿಗೇನಾದರೂ ಕೊಡೋದ್ರಲ್ಲಿ ಸಮಸ್ಯೆ ಇದೆಯಾ, ಇಲ್ಲ ತೂಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆ ಏನಾದರೂ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಜನಕ್ಕೊಂದು ಅನುಕೂಲ ಆಗಲಿ ಅಂತ ನಮ್ಮ ಗ್ಯಾರಂಟಿ ಸಮಿತಿ ಕಡೆಯಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ. ಹಾಗೇ ನಮ್ಮ ಏನೊಂದು ಈ ಸರ್ಕಾರದಿಂದ ಏನೊಂದು ಈ ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಧಾನ್ಯಗಳಾಗ್ಬೋದು ಬರ್ತಿದೆ, ಸರಿಯಾದ ಒಂದು ಕ್ವಾಂಟಿಟಿಯಲ್ಲಿ ತೂಕದ ಲೆಕ್ಕದಲ್ಲಿ ಜನಕ್ಕೆ ಸೇರ್ತಾ ಇದೆ ಇಲ್ಲೋ ಅನ್ನೋದೊಂದು ಪರಿಶೀಲನೆ ಮಾಡಿ ಏನೊಂದು ಈ ಅವಲಹಳ್ಳಿ ಪಂಚಾಯತಿಗೆ ಬಂದಿದ್ರೆ ಅವಲಹಳ್ಳಿ ಪಂಚಾಯತಿಯ ಅವಲಹಳ್ಳಿ ಗ್ರಾಮದಲ್ಲಿ ಈ ಒಂದು ರೇಷನನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅವರು ಡಿಸ್ಟ್ರಿಬ್ಯೂಟರ್ ಹತ್ರ ಸಹ ಮಾತಾಡಿ ಜನಕ್ಕೆ ಏನು ತೊಂದರೆ ಆಗದಿರೋ ಥರ ಕರೆಕ್ಟಾದ ಕ್ವಾಂಟಿಟಿಯಲ್ಲಿ ಕೊಡಬೇಕಂತ ಅವ್ರ ಹತ್ರ ಒಂದು ಮನವಿ ಮಾಡಿದ್ರಿ. ಮತ್ತು ಏನೊಂದು ಇಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಜನರ ಹತ್ರ ಒಂದು 20 ರಿಂದ 30 ರೂಪಾಯಿ ತೊಗೊತಿದ್ದಾರೆ, ಪ್ರತಿಯೊಂದು ಕಾರ್ಡ್ಗೆ ತೊಗೊತಿದ್ದಾರೆ. ಅದು ಆ್ಯಕ್ಚುಲಿ ತೊಗೊಬಾರ್ದು, ಪಬ್ಲಿಕ್ ಕಡೆಯಿಂದ ತೊಗೊಬಾರ್ದು. ಅವರು ತೊಗೊತಿದ್ದಾರೆ. ಅದನ್ನು ಅವ್ರಿಗೆ ಹೇಳಿ ಒಂದು ನೋಟಿಸನ್ನು ಕೊಟ್ಟು ದಯವಿಟ್ಟು ಇದನ್ನು ನೀವು ತೊಗೊಂಬೇಡಿ, ಮುಂದೆ ಇದಾಗಬಾರ್ದು ಅಂತ ಹೇಳಿ ಅವ್ರು ತಿಳಿಸಿ ಇದೊಂದು ಮಾಡಿ ಒಂದು ಜನಕ್ಕೆ ಅನುಕೂಲ ಆಗೋ ಥರ ನಾವು ಈ ಒಂದು ಪ್ರೋಗ್ರಾಮ್ನ ಮಾಡ್ತಿದ್ದಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನು ಬೆಂಗಳೂರು ಪೂರ್ವ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷನು. ನಮ್ಮ ಕರ್ನಾಟಕ ಸರ್ಕಾರದ 5 ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ
ಅನ್ನಭಾಗ್ಯ ಯೋಜನೆ ಏನಿದೆ, ಅನ್ನಭಾಗ್ಯ ಯೋಜನೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಈಗ ಆಲ್ರೆಡಿ ಬಂದು 2 ವರ್ಷ ಸ್ಟಾರ್ಟ್ ಆಗಿ 2 ವರ್ಷದಿಂದ ಬಂದು ಕೊಡ್ತಾ ಬಂದಿದ್ದಾರೆ. ನಮ್ಗೆ ಹೆಚ್ಚು ಸಾರ್ವಜನಿಕರಿಂದ ಕಂಪ್ಲೇಂಟ್ಸ್ ಬರ್ತಾಯಿದ್ವು. ಹಾಗಾಗಿ ನಮ್ಮೆಲ್ಲ ಸದಸ್ಯರನ್ನು ಸೇರಿಕೊಂಡು ನಾವು ಇವತ್ತು ಮತ್ತು ನಿನ್ನೆ ಒಂದು ದಿನ 2ರಿಂದ 3 ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಆ ಭೇಟಿ ಕೊಟ್ಟ ವಿಚಾರದ ಸಂದರ್ಭದಲ್ಲಿ ನಮಗೆ ಸಾರ್ವಜನಿಕರಿಂದ, ಗ್ರಾಹಕರಿಂದ ಏನು ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂದರೆ, ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಲ್ಲೂ ಒಂದೊಂದು ಕಾರ್ಡ್ ಹೋಲ್ಡರ್ಸ್ಗೆ 20 ರೂಪಾಯಿ 30 ರೂಪಾಯಿ ಆ ಥರ ಬಂದು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಕೇಳಿದ್ರೆ ಅವರು ನಡೆಸೋರು ಕೇಳಿದ್ರೆ ಅವ್ರು ಹೇಳ್ತಾರೆ ನಾವು ಅಧಿಕಾರಿಗಳು ಕೊಡಬೇಕು, ಮತ್ತೇನೋ ಆರ್ಮಿ ಫಂಡ್ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀವಿ, ಅದಕ್ಕೋಸ್ಕರ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತಾರೆ. ಇದನ್ನೆಲ್ಲ ನಾವು ಮುಂದಿನ ನಮ್ಮ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಾವೇನು ನಮ್ಮ ಫುಡ್ ಶಿರಸ್ತೇದಾರರಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಇದು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಇದು ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವೀಗ ಏನು 2 ದಿನದಿಂದ ಸುಮಾರು ಒಂದು 4ರಿಂದ 5 ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೀವಿ. ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟಾಗ ಪಾಪ ಎಲ್ಲರ ಸಮಸ್ಯೆನೂ ಒಂದೇ, ಬಂದು ಪಡಿತರ ಯಾವಾಗ ಕೊಡ್ತಾರೆ ಅನ್ನೋದು ಬಂದು ಯಾರಿಗೂ ಕರೆಕ್ಟ್ ಮಾಹಿತಿ ಇಲ್ಲ. ಅವರು ಓಪನ್ ಮಾಡಿದಾಗ ಪಾಪ ಜನ ಬಂದು ಅದನ್ನು ನೋಡಿ ತೊಗೊಂಡೋಗುವಂಥ ಇದಾಗ್ತಾ ಇದೆ. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀವಿ. ಹಾಗೆ ಸಾರ್ವಜನಿಕರು ಕೂಡ ಇದನ್ನು ಎಚ್ಚೆತ್ಕೋಬೇಕು ಅಂತ ಹೇಳ್ತೀವಿ. ಸರ್ಕಾರ ಬಂದು ಫ್ರೀಯಾಗಿ ಕೊಡ್ತಾ ಇರೋದು ಈ ಅನ್ನಭಾಗ್ಯ ಯೋಜನೆ, ಫ್ರೀಯಾಗಿ ಕೊಡ್ತಾ ಇರೋದಕ್ಕೆ ಜಾಗದಲ್ಲಿ ನೀವು ಹೋಗಿ ದುಡ್ಡು ಕೊಟ್ಟು ತಗೋತೀರಿ ಅಂದರೆ ನೀವು ಫಸ್ಟ್ ಎಚ್ಚೆತ್ಕೋಬೇಕು. ನಾನು ನಿಮ್ಮ ಮಾಧ್ಯಮಗಳ ಮೂಲಕ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದಂದರೆ, ಯಾರು ಬಂದು ರೇಷನ್ ತೊಗೋಬೇಕಾದ್ರೆ ಯಾರನ್ನೂ ಬಂದು 1 ರೂಪಾಯಿ ಕೂಡ ಕೊಡಬೇಡಿ. ಆ ಥರ ಯಾರಾದರೂ ಕೊಟ್ಟರೆ ನನ್ನ ನಂಬರ್ ತೊಗೊಳ್ರಿ, 9901739999. ಇನ್ನು ಮುಂದೆ ನಾನು ನ್ಯಾಯಬೆಲೆ ಅಂಗಡಿಗಳ ಮುಂದೆನೂ ಕೂಡ ನಾನು ನಂಬರ್ ಹಾಕ್ತೀನಿ. ಅವರೆಲ್ಲರೂ ಕರೆ ಮಾಡಿ ನನಗೆ ದೂರು ಸಲ್ಲಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವ ನಮ್ಮ ಕಚೇರಿ ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು, ಇಲ್ಲಿ ನಮ್ಮ ಪೂರ್ವ ತಾಲೂಕು ಇಒ ಎಕ್ಸಿಕ್ಯೂಟಿವ್ ಕಮಿಟಿ ಆಫೀಸ್ ಕಚೇರಿ ಆವರಣದಲ್ಲಿದೆ. ದಯವಿಟ್ಟು ಅಲ್ಲಿ ಬಂದು ನೇರವಾಗಿ ಸಂಪರ್ಕ ಮಾಡ್ಬೋದು ಅಂತ